ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಅರ್ಥ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಿಮಗೆ NEP ಬಂದಿದೆ, ಹೊಸ ಸಿಲೆಬಸ್ ಬಂದಿದೆ. ಎಲ್ಲರಿಗೂ ಕಾಮನ್ ಆಗಿ UGC ಸಿಲೆಬಸ್ ಫ್ರೇಮ್ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಸೆಮ್ದು ಕೆಮಿಸ್ಟ್ರಿ ಸಿಲೆಬಸ್ ಏನಿಲ್ಲ ಅದನ್ನೆಲ್ಲನೂ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಆಗಿರ್ಬೋದು, ಎಲ್ಲದಕ್ಕೂ ಕೆಮಿಸ್ಟ್ರಿ ಸೇಮ್ ಇದೆ. ಅದು ಆ್ಯಕ್ಚುಲಿ ಕೆಮಿಸ್ಟ್ರಿನ ಫಸ್ಟ್ ಇಯರ್ಗೆ DSE 1 ಅಂತ ತೊಗೊಂಡಿರೋರಿಗೆ 4 ಯೂನಿಟ್ ಮಾಡಿದ್ದಾರೆ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಆ್ಯಂಡ್ ಯೂನಿಟ್ 4 ಅಂತ. ಯೂನಿಟ್ 1 ಅನಾಲಿಟಿಕಲ್ ಕೆಮಿಸ್ಟ್ರಿ, ಯೂನಿಟ್ 2 ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಯೂನಿಟ್ 3 ಈಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಯೂನಿಟ್ 4 ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪ್ಲೀಟ್ ಸಿಲೆಬಸ್ ಒಂದು 20 ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಯೂನಿಟ್ 1 15 ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಅನಾಲಿಟಿಕಲ್ ಕೆಮಿಸ್ಟ್ರಿದು. ಇವತ್ತಿಂದ ನಾನು ಯೂನಿಟ್ 3ದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಜೆನಿಸಿಸ್ ಆಫ್ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್, ನಮ್ದು ಈಗ ಏನು ಪಿರಿಯಾಡಿಕ್ ಟೇಬಲ್ ಅಂತ ನಾವು ನೋಡ್ತಾ ಇದ್ದೀವಲ್ಲ, ಇಟ್ಸ್ ನಾಟ್ 1 ಇಯರ್ ಆರ್ 2 ಇಯರ್ಸ್ ಮೆಹನತ್. ಅದು ಫುಲ್ಲು ಇಡೀ ಒಂದು 200 ವರ್ಷದ್ದು ಅದಕ್ಕೆ ಹಿಸ್ಟ್ರಿ ಇದೆ, ಹೇಗಾಗಿದೆ ಅದರದ್ದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ. ಆದರೆ ಹೇಗೆ ಉಟ್ಕೊಳ್ತು, ಈಗಿರುವಂಥ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆಗೋಕ್ಕಿಂತ ಮುಂಚೆ ಎಷ್ಟು ಜನ ಅದಕ್ಕೆ ಎಫರ್ಟ್ ಹಾಕಿದ್ದಾರೆ, ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್, ಎಷ್ಟು ಎಲಿಮೆಂಟ್ಸ್ ಇತ್ತು, ಅದನ್ನು ಹೇಗೆ ಕ್ಲಾಸಿಫೈ ಮಾಡಿದ್ರು, ಅದಕ್ಕೆ ಯಾರ್ಯಾರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಟ್ರಯಾಡ್ಸ್ ಅಂತ ಬಂತು, ಆಕ್ಟೇವ್ಸ್ ಅಂತ ಬಂತು, ನೆಕ್ಸ್ಟು ಬೇಸ್ಡ್ ಆನ್ ದಿ ಅಟಾಮಿಕ್ ನಂಬರ್ ಬಂತು, ಬೇಸ್ಡ್ ಆನ್ ಅಟಾಮಿಕ್ ನಂಬರ್ ಬಂತು, ವೆಯ್ಟ್ ಬಂತು, ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತಾರೆ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಈಗ ನಾವು ಯೂಸ್ ಮಾಡ್ತಾ ಇರೋಂಥದ್ದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಅಲ್ಲಿ ತನಕ ಹೇಗಾಯಿತು ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತು, ಈ ಪಿರಿಯಾಡಿಕ್ ಟೇಬಲ್ ಅನ್ನೋದು ಏನಿದೆಯಲ್ಲ ಅದು ಸಮಥಿಂಗ್ ವಂಡರ್ ದಟ್ ವಿ ಹ್ಯಾವ್ ಪ್ರಿಪೇರ್ಡ್. ಮ್ಯಾನ್ ಮಾಡಿರುವಂಥ ಬ್ಯೂಟಿಫುಲ್ ಆಗಿರೋವಂಥ ಒಂದು ಟೇಬಲ್ ಯಾವುದು ಅಂತಂದರೆ ಅದು ನಾನು ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ಬೋದು. ದಟ್ಸ್ ಅ ಬೇಸಿಸ್, ದಟ್ಸ್ ಅ ಬ್ಯಾಕ್ ಬೋನ್ ಆಫ್ ಕೆಮಿಸ್ಟ್ರಿ. ನಾವು ಕೆಮಿಸ್ಟ್ರಿ ಏನೇ ಮಾಡಬೇಕು, ಅದು ಆರ್ಗ್ಯಾನಿಕ್ ಆಗಿರ್ಬೋದು, ಇನ್ಆರ್ಗ್ಯಾನಿಕ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಏನೇ ನಾನು ಮಾಡಬೇಕು ಅಂತಂದರೆ ಅದಕ್ಕೆ ಎಫರ್ಟ್ ಯಾವುದರಿಂದ ಬರ್ತಾ ಇದೆ, ಅದ್ರ ಬೇಸಿಸ್ ಯಾವುದು, ಅದಕ್ಕೆ ಫೌಂಡೇಶನ್ ಯಾವುದು ಅಂದರೆ ನನಗೆ ಪಿರಿಯಾಡಿಕ್ ಟೇಬಲ್. ನಮಗೆ ಗೊತ್ತಿರುವಂಥ ಎಲ್ಲ ಎಲಿಮೆಂಟ್ಸು, ಈಗ ಸದ್ಯಕ್ಕೆ 118 ಎಲಿಮೆಂಟ್ಸ್ಗಳಿವೆ. ಎಲ್ಲ ಎಲಿಮೆಂಟ್ಗಳು ಬೇಸ್ಡ್ ಆನ್ ದೇರ್ ಅಟಾಮಿಕ್ ಆರ್ಡರ್, ಅಟಾಮಿಕ್ ನಂಬರ್ ಪ್ರಕಾರ ಅದನ್ನು ಆರ್ಡ್ರಲ್ಲಿ ಇನ್ ಎ ರೋ ಆ್ಯಂಡ್ ಎ ಕಾಲಮ್ ವಿ ಆರ್ ಅರೇಂಜ್ಡ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನು. ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಸೊ ಈಗ ಈಗ ಯಾವುದೋ ಒಂದು ಲ್ಯಾಂಗ್ವೇಜ್ ಬೇಕು ನನಗೆ ಅಂತಂದರೆ ಆ ಲ್ಯಾಂಗ್ವೇಜ್ ನನಗೆ ಗೊತ್ತಿರಬೇಕು ಅಂತಂದರೆ ನನಗೇನು ಗೊತ್ತಿರಬೇಕಾಗತ್ತೆ, ಆಲ್ಫಾಬೆಟ್ ಬೇಕಾಗತ್ತೆ. ಸೊ ಆಲ್ಫಾಬೆಟ್ ಅಂತಂದ್ರೂ ಅದು ತುಂಬ ಬೇಸಿಕ್ ಎಲಿಮೆಂಟ್ರಿ ಥಿಂಗ್ಸು ನಮಗೆ ಇರೋ ಅಂಥದ್ದು. ಅದು ನನಗೆ ಯಾವುದ್ರಲ್ಲಿ ಸಿಗುತ್ತೆ ಅಂತಂದರೆ ಅಲ್ಲಿ ಆಲ್ಫಾಬೆಟ್ ಹೇಗೆ ಗೊತ್ತಾಗುತ್ತೆ ನನಗೆ ಅಂತಂದರೆ ಆ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ನನಗೆ ಬೇಸಿಕ್ ಯಾವುದು ಅಂದರೆ ಆಲ್ಫಾಬೆಟ್. ಅದೇ ಥರ ನಮ್ಮ ಕೆಮಿಸ್ಟ್ರಿ ಕಲಿಬೇಕು ಅಥವಾ ಎಂಟೈರ್ ಯೂನಿವರ್ಸ್, ಆಲ್ ದಿ ಯೂನಿವರ್ಸ್ ಆರ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಇರ್ಬೋದು, ಆಟಮ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಸಬ್ಸ್ಟೆನ್ಸ್ ಇರ್ಬೋದು, ಅದರಲ್ಲೆಲ್ಲನೂ ನಮ್ಗೆ ಏನಾಗಿರುತ್ತೆ, ಆಟಮ್ಸ್, ಮಾಲಿಕ್ಯೂಲ್ಸ್ ಎಲ್ಲ ಇರುತ್ತೆ. ಹಂಗಾಗಿ ಈ ಪಿರಿಯಾಡಿಕ್ ಟೇಬಲ್ನ ನಾನು ಆಲ್ಫಾಬೆಟ್ ಆಫ್ ಯೂನಿವರ್ಸ್ ಅಂತ ಕರಿತೀನಿ. ಅದೇ ಥರ ಕಿಚನ್ ಮಾಡೋರಿಗೆ, ಕಿಚನಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ನ ಕೊಟ್ಟಿರ್ತಾರೆ. ಆ ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಮಿಕ್ಸ್ ಮಾಡ್ಬೋದಾ, ಮಿಕ್ಸ್ ಮಾಡಬಾರ್ದಾ, ಆ ಟೇಸ್ಟು ಹೊಂದ್ಕೊಳುತ್ತಾ ಇಲ್ವಾ ಅಂತ ನೋಡೋ ಹಾಗೆ ನಾವು ಪಿರಿಯಾಡಿಕ್ ಟೇಬಲ್ನ ನೋಡಿದ್ರೆ ಅದರಲ್ಲಿ ಮೆಟಲ್ಸ್ ಇದೆ, ನಾನ್ ಮೆಟಲ್ಸ್ ಇದೆ. ಅದೇ ಥರ ವೆದರ್ ದೇ ಕ್ಯಾನ್ ಕಂಬೈನ್. ಲುಕಿಂಗ್ ಇನ್ ಟು ದಿ ಪಿರಿಯಾಡಿಕ್ ಟೇಬಲ್ ಐ ಕ್ಯಾನ್ ಸೇ ಆ ಥರ ಕಾಂಬಿನೇಷನ್ ಆಗುತ್ತಾ ಆಗಲ್ವಾ, ಇದು ಕೊಟ್ಟಿದ್ರೆ ಅದು ತೊಗೊಳಕ್ಕೆ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ನಾನು ಮಾಡ್ಕೋಬೋದು. ಹೇಗೆ ಕಿಚನಲ್ಲಿ ರಿಸರ್ಚರ್ ಏನು ಮಾಡ್ತಾ ಹೋಗ್ತಾರೆ ಅಥವಾ ಕಿಚನಲ್ಲಿ ಆ ಶೆಫ್ ಏನು ಮಾಡ್ತಾ ಇರ್ತಾನೆ, ಬೇರೆ ಬೇರೆ ಥರ ಇರೋವಂಥ ಇಂಗ್ರೀಡಿಯೆಂಟಲ್ಲೇ ಬೇರೆ ಬೇರೆ ಥರ ನಾನು ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ ಹಿಂಗೆ ಅವ್ನು ಇನೋವೇಟಿವ್ ಆಗಿ ಥಿಂಕ್ ಮಾಡ್ತಲ್ಲ, ಅದೇ ರೀತಿ ಪಿರಿಯಾಡಿಕ್ ಟೇಬಲ್ನ ನೋಡಿ ಈ ಕೆಮಿಸ್ಟ್ರಿಗಳು ಏನು ಮಾಡ್ಬೋದು ಅಂದರೆ ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಆ ಕಾಂಪೌಂಡ್ ಫಾರ್ಮೇಷನ್ ಆಗ್ಬೋದಾ, ಮಾಡ್ಬೋದಾ ಅಂತ ಅವನು ಥಿಂಕ್ ಮಾಡ್ಬೋದು. ಹಾಗಾಗಿ ನಾನು ಇದನ್ನು ಇಟ್ಸ್ ಎ ಕಿಚನ್ ಫಾರ್ ಕೆಮಿಸ್ಟ್ರಿ ರಿಸರ್ಚ್ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಆಗ ನೀವು ಕೇಳ್ಬೋದು, ಯಾಕೆ ನಾವು ಇದನ್ನು ಕ್ಲಾಸಿಫೈ ಮಾಡಬೇಕು, ಕ್ಲಾಸಿಫೈ ಮಾಡಿದ್ರೆ ಏನಾಗ್ತಿತ್ತು, ಯಾಕೆ ಪಿರಿಯಾಡಿಕ್ ಟೇಬಲ್ ನೆಸೆಸಿಟಿ ಏನಿದೆ, ನಾವು ಹಾಗೆ ಈಗ ಎಲಿಮೆಂಟ್ಸ್ ಇದೆ ಮಾಡೋಣ ಅಂತ ನಾನು ಹೇಳ್ದಂಗೆ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಕಲ್, ಈಚ್ ಆ್ಯಂಡ್ ಎವ್ರಿ ಮಾಲಿಕ್ಯೂಲ್, ಈಚ್ ಆ್ಯಂಡ್ ಎವ್ರಿ ಸಬ್ಸ್ಟೆನ್ಸ್ ದಟ್ ಇಸ್ ಮೇಡ್ ಇನ್ ದಿ ವರ್ಲ್ಡ್ ಇಸ್ ಬೇಸಿಕಲಿ ಆಟಮಿಂದ ಆಗಿರುತ್ತೆ. ಸೊ ಹಾಗಾಗಿ ನನಗೇನಾಗಿರುತ್ತೆ ಅಂದರೆ ಪ್ರತಿಯೊಂದಕ್ಕೂ ನನಗೆ ಬೇಕು ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಾನು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಕ್ಲಾಸಿಫೈ ಮಾಡಿರಬೇಕು. ಆವಾಗ ನನಗೆ ಈಸಿಯಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಕ್ಲಾಸ್ಗೆ
ನಿಮ್ಮ ಕಾಲೇಜ್ ಇದೆ ಅಂತ ಇಟ್ಕೊಳ್ಳೋಣ. ಕಾಲೇಜಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಕಾಲೇಜಲ್ಲಿ BCom ಇದೆ, BSc ಇದೆ, ಅದೇ ಥರ BA ಇದೆ ಅಂತ ಇಟ್ಕೊಳ್ಳೋಣ. ಸೊ ಯಾರೋ ಒಬ್ರು ಗೇಟಲ್ಲಿ ಬಂದು ನಿಂತ್ಕೋತಾರೆ ಪೇರೆಂಟು, ಬಂದ್ಬಿಟ್ಟು ನನ್ನ ಮಗಳು ದೀಪ ಅಂತ ಇದ್ದಾಳೆ, ಅವಳನ್ನ ಹುಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆದರೆ ಹಾಗೆ ಹುಡ್ಕೋಕ್ಕೆ ಸಾಧ್ಯ ಆಗುತ್ತೆ? ನಿಮಗೆ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ. ಯಾಕೆ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅವಳು ಗೊತ್ತಿಲ್ಲ ನಿಮಗೆ. ಯಾಕಂದರೆ ಈಗ ಎಲ್ಲ ಕಾಂಬಿನೇಷನಲ್ಲಿ ಒಂದು 3,000 ಜನ ಹುಡುಗರು ಇದ್ದಾರೆ ಅಂತಂದರೆ ಆ 3,000 ಜನ ಹುಡುಗರು ಅಲ್ಲಿ ಆ ದೀಪ ಅನ್ನೋ ಹುಡುಗಿನ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಆವಾಗ ಏನು ಮಾಡ್ತಾ ಹೋಗ್ತೀವಿ ನಾವು, ಅದನ್ನು ನಾವು ಈಸಿ ಮಾಡ್ಕೊಳ್ಳೋಕ್ಕೆ, ಆ ಹುಡುಗಿನ ಐಡೆಂಟಿಫೈ ಮಾಡ್ಕೊಳ್ಳೋದು ಈಸಿ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ತೀವಿ, ಆ ಹುಡುಗಿ BCom BScನ ಅಥವಾ BAನ ಅಂತ ಕೇಳ್ತೀವಿ. ಅವಾಗ ಏನಾಯಿತು, ಈಗ 3,000 ಜನ ಇದ್ದಾರೆ ಅಂದರೆ ಇದೊಂದು BAದವರು 1,000, BCom ಅವರು 1,000, BSc ಅವರು 1,000 ಇದ್ದಾರೆ ಅಂದರೆ 2,000 ನಾನು ಬಿಟ್ಬಿಟ್ಟೆ, ಬರೀ 1,000ದಲ್ಲಿ ಮಾತ್ರ ನಾನು ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲ BSc ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ, ನಂದು ಹುಡ್ಕೋದೇನಾಯಿತು, ನ್ಯಾರೋಯಿಂಗ್ ಆಯಿತು. ಸೊ ನಾನು 3,000 ಜನದಲ್ಲಿ ಬರೀ 1,000 ಜನದಲ್ಲಿ ಹುಡ್ಕೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಫಸ್ಟ್ ಇಯರಾ, ಸೆಕೆಂಡ್ ಇಯರಾ, ಥರ್ಡ್ ಇಯರಾ ಅಂತ ಕೇಳ್ತೀನಿ. ಸೊ ಅವಾಗ ಏನು ಹೇಳ್ತಾರೆ ಅವರು, ಯಾವುದೋ ಇಯರ್ ಅಂತ ಹೇಳ್ತಾರೆ. ಸೊ ಅವಾಗ ಏನಾಯಿತು, ಮತ್ತೆ ನ್ಯಾರೋಯಿಂಗ್ ಆಯಿತು. ಮತ್ತು ನಾನೇನು ಮಾಡ್ತೀನಿ, ಅದರಲ್ಲಿ ಬೇರೆ ಬೇರೆ ಕಾಂಬಿನೇಷನ್ ಇರುತ್ತೆ. PCM ಇದ್ದಾರಾ, CBZ ಇದ್ದಾರಾ, CZBT ಇದ್ದಾರಾ, CBBT ಇದ್ದಾರಾ, ಆ ಕಾಂಬಿನೇಷನ್ನ ಕೇಳ್ತೀನಿ. ಆ ಕಾಂಬಿನೇಷನ್ ಕೇಳಿದಾಗ ಏನಾಯಿತು, ಮತ್ತೆ ನ್ಯಾರೋಯಿಂಗ್ ಆಯಿತು. ಸೊ ಹಾಗಾಗಿ ನಾನು ಏನು ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಹಾಗಾಗಿ ನಾನು ಸಿಸ್ಟಮ್ಯಾಟಿಕ್ಕಾಗಿ ಕ್ಲಾಸಿಫೈ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಅವನ್ನ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಅದರದ್ದು ಪ್ರಾಪರ್ಟಿ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಥೌಸಂಡ್ಸ್, ಲ್ಯಾಕ್ಸ್ ಆಫ್ ಬಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್ ಇದೆ. ಆ ಮಾಲಿಕ್ಯೂಲ್ಸ್ನೆಲ್ಲ ನಾನು ಓದೋದಕ್ಕೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ನನಗೆ ಆದಂಥ ಮೆಥಡ್ ಇರಬೇಕು, ರ್ಯಾಷನಲೈಸ್ಡ್ ಆಗಿರುವಂಥ ಒಂದು ಮೆಥಡ್ ಆಗಿರಬೇಕು, ಸಿಸ್ಟಮ್ಯಾಟಿಕ್ ಆಗಿರುವಂಥ ಒಂದು ಮೆಥಡ್ ಆಗಿರಬೇಕು. ಆ ಮೆಥಡ್ನ ಯೂಸ್ ಮಾಡಿಕೊಂಡು ನಾನೇನು ಮಾಡ್ತಾ ಹೋಗ್ತೀನಿ ಅಂತಂದರೆ, ನನಗೆ ಕೊಟ್ಟಿರುವಂಥ ಕಾಂಪೌಂಡ್ ಯಾವುದು, ನಾನು ಕೊಟ್ಟಿರುವಂಥ ಎಲಿಮೆಂಟ್ ಏನು, ಅದರದ್ದು ಪ್ರಾಪರ್ಟಿ ಏನು, ಅದನ್ನು ಬೈ ಲುಕಿಂಗ್ ಇನ್ ಟು ದಿ ಪಿರಿಯಾಡಿಕ್ ಟೇಬಲ್, ಅದು ಮೆಟಲ್ ಇದೆಯಾ, ನಾನ್ ಮೆಟಲ್ ಇದೆಯಾ, ಅಥವಾ ಅದು ಮೆಟಲಾಯ್ಡ್ ಆಗಿದೆಯಾ, ವೆದರ್ ಇಟ್ ಕ್ಯಾನ್ ಡೊನೇಟ್ ಎನ್ ಎಲೆಕ್ಟ್ರಾನ್, ಹೌ ಮೆನಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ದೇರ್, ವಾಟ್ ಇಸ್ ದ ವೇಲೆನ್ಸಿ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್, ಎಲ್ಲನೂ ನಾನು ಏನು ಮಾಡ್ಬೋದು, ಜಸ್ಟ್ ಲುಕಿಂಗ್ ಇನ್ ಟು ದಿ ಪಿರಿಯಾಡಿಕ್ ಟೇಬಲ್. ದ ಪಿರಿಯಾಡಿಕ್ ಟೇಬಲ್ ಈಸ್ ಕ್ಲಾಸಿಫೈಡ್ ಇನ್ ಸಚ್ ಅ ಮ್ಯಾನರ್ ದಟ್, ತುಂಬ ಚೆನ್ನಾಗಿ ಅದನ್ನು ಕ್ಲಾಸಿಫೈ ಮಾಡೋದಕ್ಕೋಸ್ಕರ, ಆರ್ಗನೈಸ್ ಮಾಡೋದಕ್ಕೋಸ್ಕರ ನಾನು ಈಸಿಯಾಗಿ ಆ ಎಲಿಮೆಂಟ್ದು ಅಥವಾ ಆ ಎಲಿಮೆಂಟಿಂದ ಆಗುವಂಥ ಕಾಂಪೌಂಡ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅದರ ಪ್ರಾಪರ್ಟಿನ ಅನಲೈಸ್ ಮಾಡೋಕ್ಕೆ ನನಗೆ ಈಸಿ ಆಗಿದೆ. ಹಾಗಾಗಿ ನನಗೆ ಕ್ಲಾಸಿಫಿಕೇಷನ್ ಬೇಕೇ ಬೇಕಾಗುತ್ತೆ. ಸೊ ಈ ಕ್ಲಾಸಿಫಿಕೇಷನ್ ಮಾಡಬೇಕು ಅಂತ ಅನ್ಸೋಕ್ಕೆ ಶುರು ಮಾಡಿದ್ಮೇಲೆ, ಸಿಸ್ಟಮ್ಯಾಟಿಕ್ಕಾಗಿ ಅರೇಂಜ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹತ್ತತ್ರ 75 ವರ್ಷ ಅದಕ್ಕೆ ಎಫರ್ಟ್ ಹಾಕಿದ್ದಾರೆ. ಅಗೇನ್ ಇನ್ 2019 ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಅವ್ರು ಏನು ಮಾಡಿದ್ರು, ಸೆಲೆಬ್ರೇಟ್ ಮಾಡಿದ್ರು. ಆ ಇಯರ್ಗೆ ಮೆಂಡೆಲೀಫ್ಗೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡಿದ್ರು. 150 years ಆಫ್ ದಿ ಫಾರ್ಮೇಷನ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿ ಮೆಂಡೆಲೀಫ್ಗೆ ಅವ್ರೇನು ಮಾಡಿದ್ರು ಅಂತಂದರೆ ಆ ಇಯರ್ನ ಡೆಡಿಕೇಟ್ ಮಾಡಿದ್ರು ಆಫ್ಟರ್ 150 years ಆದಮೇಲೆ ಅಂತ. ಸೊ ಅದೇನಾಯಿತು, ಎಷ್ಟೊಂದು ಜನ, ನಾಟ್ ಒಬ್ಬರು ಇಬ್ಬರು ಅಂತಲ್ಲ, ಹತ್ತತ್ರ 75 ವರ್ಷದಲ್ಲಿ ಬೇರೆ ಬೇರೆ ಜನ ಬೇರೆ ಬೇರೆ ಥರ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಮೋಸ್ಟ್ಲಿ ಇರ್ಬೋದು, ಮೆಂಡೆಲೀಫ್ ಇರ್ಬೋದು, ಅದನ್ನು ಅವ್ರದ್ದು ಎಲ್ಲ ಹಳಬ್ರದ್ದೆಲ್ಲನೂ ಇನ್ಫಾರ್ಮೇಷನ್ನ ತೊಗೊಂಡು ಅವ್ರದ್ದು ಎಕ್ಸ್ಪೀರಿಯನ್ಸ್ ಮೇಲೆ ಇವರು ಒಂದು ಟೇಬಲ್ನ ಸಿಸ್ಟಮ್ಯಾಟಿಕ್ ಆಗಿರೋದು, ಆರ್ಗನೈಸ್ಡ್ ಆಗಿರುವಂಥದ್ದು ಟೇಬಲ್ನ, ಬ್ರಿಲಿಯಂಟ್ ಆಗಿರುವಂಥ ಟೇಬಲ್ನ ಅವರು ಫ್ರೇಮ್ ಮಾಡಿದ್ರು. ಆ ಟೇಬಲ್ಗೆ ನಾವು ಟೇಬಲ್ ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತು, ನಮ್ಮಲ್ಲಾದರೆ ಪಂಚಭೂತಗಳು ಅಂತ ಹೇಳ್ತೀವಿ. ಇಡೀ ಪ್ರಪಂಚ ಯಾವುದರಿಂದ ಆಗಿದೆ ಅಂದರೆ ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತೀವಿ. ಆದರೆ ಅರಿಸ್ಟಾಟಲ್ ಥಿಯರಿ ಪ್ರಕಾರ ತಗೊಂಡ್ರೆ ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು 4 ಎಲಿಮೆಂಟಿಂದ ಆಗುತ್ತೆ ಅಂತ ಹೇಳ್ತಾರೆ. ಅರ್ತು, ವಾಟರು, ಫೈರು, ಏರು. ಸೊ ಇದನ್ನು ಹೇಳ್ದ, ಎವ್ರಿಥಿಂಗ್ ದಟ್ ಈಸ್ ಮೇಡ್ ಅಪ್ ಆಫ್ ಎ ಮಿಕ್ಸ್ಚರ್ ಈಸ್ ಒನ್ ಆರ್ ಮೋರ್ ಆಫ್ ದೀಸ್ 4 ಎಲಿಮೆಂಟ್ಸ್. ಸೊ ಅರಿಸ್ಟಾಟಲ್ ಏನು ಹೇಳ್ತಾನೆ ಅಂದರೆ, ಯಾವುದೇ ಒಂದು ವಸ್ತು ನಿನಗೆ ಆಗಬೇಕು ಅಂದರೆ ಪ್ರಪಂಚದಲ್ಲಿ ಇದೆ ಅಂತಂದರೆ ಈ 4ರಲ್ಲಿ ಯಾವ್ದಾದ್ರು ಒಂದು ಅಂಶ ಅದಾಗಿರುತ್ತೆ ಅಂತ ಹೇಳ್ದ. ಆದರೆ ಸಿಸ್ಟಮ್ಯಾಟಿಕ್ಕಾಗಿ ಅದನ್ನು ಎಲಿಮೆಂಟ್ಸ್ನ ಸ್ಟಡಿ ಮಾಡಿದವ್ರು ಯಾರು ಅಂತಂದರೆ ರಾಬರ್ಟ್ ಬಾಯ್ಲ್ ಅನ್ನೋನು. ಹಿ ವಾಸ್ ದ ಒನ್ ಹೂ ಕಾಯಿನ್ ದಿ ಟರ್ಮ್ ಎಲಿಮೆಂಟ್. ಬಾಯ್ಲ್ ಏನು ಮಾಡ್ತಾನೆ, ರಾಬರ್ಟ್ ಬಾಯ್ಲ್ ಏನು ಮಾಡ್ತಾನೆ, 1661 ಏನು ಮಾಡ್ತಾನೆ, substances which cannot be broken into smaller substances by chemical reaction ಅಂಥದ್ದನ್ನು ನಾವೇನಂತ ಕರೆಯೋಣ, ಎಲಿಮೆಂಟ್ ಅಂತ ಕರೆಯೋಣ ಅಂತ ಅವನು ಎಲಿಮೆಂಟ್ ಅನ್ನೋ ವರ್ಡ್ನ ಕಾಯಿಲ್ ಮಾಡ್ತಾನೆ. ಅಂದ್ರೇನು, ಈಗ ಎಲಿಮೆಂಟ್ನ ನೀವು ಭಾಗ ಮಾಡ್ತಾ ಹೋದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಎನ್ ಆಟಮ್. ಹಾಗಾಗಿ ಅದನ್ನು ಭಾಗ ಮಾಡಿದ್ರೆ ಕೆಮಿಕಲಿ ಆ ಆಟಮ್ದು ಏನು ಪ್ರಾಪರ್ಟಿ ಇರುತ್ತಲ್ಲ ಅದನ್ನು ಮತ್ತೆ ನಾವು ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ. ಅಂಥದ್ದನ್ನು ನಾವು ಎಂತ ಕರೆಯೋಣ ಅಂತ ಅವನು ಡಿಸೈಡ್ ಮಾಡ್ದ. ಅದ್ರ ಪ್ರಕಾರ ಅವನು ಹೇಳ್ದ. ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ, ಇರೋವಂಥ ಎಲಿಮೆಂಟ್ಸ್ಗಳು ಅವಾಗ ಯಾವ್ಯಾವುದು ಗೊತ್ತಿತ್ತಲ್ಲ ಆ ಎಲಿಮೆಂಟ್ಗಳನ್ನೆಲ್ಲ ನಾವೇನು ಮಾಡೋಣ, ಅರೇಂಜ್ ಇನ್ ಎ ಪರ್ಟಿಕ್ಯುಲರ್ ಪ್ಯಾಟರ್ನಲ್ಲಿ ಅದನ್ನು ಅರೇಂಜ್ ಮಾಡೋಣ ಅಂತ ಹೋದರು. ಆ್ಯಕ್ಚುಲಿ ಹೆನ್ನಿಂಗ್ ಬ್ರ್ಯಾಂಡ್ ಅನ್ನೋನು ಫಾಸ್ಫರಸ್ನ ಫಸ್ಟ್ ಟೈಮ್ ಎಲಿಮೆಂಟ್ ಮಾಡ್ತಾನೆ. ಅವನೇನೋ ಒಂದು ಸಮ್ ರಿಯಾಕ್ಷನ್ ಮಾಡ್ತಿರ್ತಾನೆ, ಇದಕ್ಕಿದಂಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಸೊ ಈ ಥಾಟ್ ದಟ್
ಇದು ಅಂದರೆ ಏನೋ ಬ್ಯಾಡ್ ಈವಿಲ್ ಥಿಂಗ್ ಇದೆ, ಹಾಗಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತಾನೆ. ಹಾಗಾಗಿ ಅದಕ್ಕೆ ಡೆವಿಲ್ಸ್ ಎಲಿಮೆಂಟ್ ಅಂತ ಹೇಳ್ತಾನೆ. So 15th element in the periodic table was first distilled by the alchemist searching for the gold, searching that it is at least 60 basket of urine. ಸೊ ಇದನ್ನು ಹೇಗೆ ಮಾಡ್ತಾನೆ ಅಂದರೆ 60 ಬಕೆಟ್ಸ್ ಆಫ್ ಯೂರಿನ ತೊಗೊಂಡು ಚೆನ್ನಾಗಿ ಕಾಸಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಬಾಣಲಿ ಇಟ್ಕೊಂಡು ಕಾಸಿ ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅದನ್ನು ತೆಗಿತಾನೆ ಅವನು. ಸೊ 15th ಎಲಿಮೆಂಟ್ ಇರುತ್ತೆ. ಆ್ಯಕ್ಚುಲಿ ಅವನು ಹೋಗಿದ್ದೇನು ಅಂತಂದರೆ ಫಾಸ್ಫರಸ್ ಮಾಡಿದಾಗ ಏನಕ್ಕೆ ಹೋದ ಅಂತಂದರೆ ಅದರಿಂದ ಏನೋ ಗೋಲ್ಡ್ ಬರುತ್ತೆ, ಆಲ್ಕೆಮಿಸ್ಟ್ ಅಂತ ಕರೀತಾರಲ್ಲ. ಸೊ ಬೇರೆ ಅಂದರೆ ತುಂಬ ಚೀಪ್ ಕ್ವಾಲಿಟಿ ಮೆಟಲ್ಸ್ಗಳಿಂದ ನನಗೆ ಗೋಲ್ಡ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರಲ್ಲ ಅಂಥವ್ರಿಗೆ ನಾವು ಆಲ್ಕೆಮಿಸ್ಟ್ ಅಂತ ಹೇಳ್ತೀವಿ. ಅವನೇನೋ ಇದರಲ್ಲಿ ಏನೋ ಬರ್ಬೋದು ಅಂತ ಮಾಡ್ತಾನೆ. ಅವ್ನಿಗೆ ಆಲ್ ಆಫ್ ಎ ಸಡನ್ ಕತ್ಲೆಯಲ್ಲಿ ಆ್ಯಕ್ಚುಲಿ ಅವನು ಅಂಡರ್ಗ್ರೌಂಡಲ್ಲಿ ಮಾಡ್ತಿರ್ತಾನೆ, ಇದಕ್ಕಿದ್ದಂಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಅವನು ಡೆವಿಲ್ಸ್ ಎಲಿಮೆಂಟ್ ಅಂತ ಕರೀತಾನೆ. ಆ್ಯಕ್ಚುಲಿ ಈ ಫಾಸ್ಫರಸ್ನ ನೀವೆಲ್ಲ ಮ್ಯಾಚ್ ಸ್ಟಿಕ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀರಾ. ಸೊ ಅದು 15th ಎಲಿಮೆಂಟು ಆ ಥರ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಲೆವಿಸಿಯರ್ ಏನು ಮಾಡ್ತಾನೆ, ಅಷ್ಟೊತ್ತಿಗಾಗಲೇ 33 ಎಲಿಮೆಂಟ್ಸ್ ಗೊತ್ತಿರುತ್ತೆ. ಅದನ್ನೆಲ್ಲನೂ ಅವನು ಸಿಸ್ಟಮ್ಯಾಟಿಕ್ಕಾಗಿ ಅರೇಂಜ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಆಕ್ಸಿಜನ್ನು, ನೈಟ್ರೋಜನ್ನು, ಹೈಡ್ರೋಜನ್ನು, ಫಾಸ್ಫರಸ್ಸು, ಮರ್ಕ್ಯುರಿ, ಜಿಂಕು, ಸಲ್ಫರು ಆ್ಯಂಡ್ ಆಲ್ಸೋ ಈಸ್ ಡಿಸ್ಟಿಂಗ್ವಿಶ್ಡ್ ದೆಮ್ ಆಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಅನ್ನೋದನ್ನು ಡಿಸ್ಟಿಂಗ್ವಿಷ್ ಮಾಡ್ತಾನೆ. ಇನ್ 1789 ಮಾಡ್ತಾ ಹೋಗ್ತಾನೆ. ಸೊ ಇರುವಂಥ 33 ಎಲಿಮೆಂಟ್ಸ್ ಏನಿತ್ತಲ್ಲ ಆ ಎಲಿಮೆಂಟ್ನೆಲ್ಲೂ ಯಾವ ಪ್ಯಾಟ್ರನಲ್ಲಿ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ನೆಕ್ಸ್ಟ್ ಅದಾದಮೇಲೆ ಡಾಲ್ಟನ್ ಏನು ಮಾಡ್ತಾನೆ, ಆ ಎಲಿಮೆಂಟ್ಸ್ಗೆ ತಂದೆ ಆದಂಥ ಸಿಂಬಲ್ನ ಕೊಡ್ತಾನೆ. ಇದು ನೋಡಿ ಅವನು ಆ್ಯಕ್ಚುಲಿ ಏನು ಪಿಕ್ಚರ್ ಇದೆಯಲ್ಲ ಇದು ಅವ್ನ ಡೈರಿಯಿಂದ ತೆಗೆದಿರೋವಂಥ ಸ್ಕ್ಯಾನ್ ಮಾಡಿರೋವಂಥ ಕಾಪಿ. ಇಟ್ ಇಸ್ ಅವೈಲಬಲ್ ಇನ್ ದಿ ಇಂಟರ್ನೆಟ್. ಸೊ ಹೈಡ್ರೋಜನ್ಗೆ ಅವನಿಗೆ ಒಂದೇ ಒಂದು ಎಲಿಮೆಂಟ್ ಇದೆ, ಹಾಗಾಗಿ ಹೈಡ್ರೋಜನ್ಗೆ ಒಂದು ಡಾಟ್ ಇಟ್ಟ. ಅದೇ ಥರ ಪ್ರತಿಯೊಂದಕ್ಕೂ ಅವನೇನು ಮಾಡ್ತಾ ಹೋಗ್ತಾನೆ, ಅದಕ್ಕೆ ಅಟಾಮಿಕ್ ವೆಯ್ಟ್ನ ಕಂಡುಹಿಡ್ಕೊಳ್ತಾನೆ. ಅಟಾಮಿಕ್ ವೆಯ್ಟ್ಗೆ ತಂದೆ ಆದಂಥ ಅವನು ಫಾರ್ಮುಲಾಗಳನ್ನ ಅದಕ್ಕೆ ಮಾಡಿರ್ತಾನೆ, ಎಲಿಮೆಂಟ್ನ ಮಾಡಿರ್ತಾನೆ. ಅದಾದಮೇಲೆ ಬರ್ಲಿಜಿಯಸ್ ಏನು ಮಾಡ್ತಾನೆ 1828 ಮತ್ತೆ ಕಾಂಪೌಂಡ್ಸ್ಗಳನ್ನ ಡಿಸ್ಕವರ್ ಮಾಡ್ತಾ ಹೋಗ್ತಾರೆ. ಸೀರಿಯಮು, ತೋರಿಯಮು, ಸೆಲಿನಿಯಮ್ನೆಲ್ಲ ಅದನ್ನು ಮಾಡ್ತಾ ಹೋಗ್ತಾನೆ. ಸೊ ಅವಾಗ ಏನು ಮಾಡ್ತಾನೆ, ಈ ಎಲಿಮೆಂಟ್ನ ಒಂದೇ ಎಲಿಮೆಂಟ್ಗೆ ಎರಡೆರಡು ಎಲಿಮೆಂಟ್ ಇದ್ದಾಗ ಮಚ್ ಮೋರ್ ಸಿಸ್ಟಮ್ಯಾಟಿಕ್ಕಾಗಿ ನಾವು ಎಲಿಮೆಂಟ್ನ ರೆಪ್ರೆಸೆಂಟ್ ಮಾಡೋಣ ಅಂತ ಅವನೇನು ಮಾಡ್ತಾನೆ, ಫಸ್ಟ್ ಲೆಟರ್ ಅಥವಾ 2 ಲೆಟರ್ ಇರೋ ಥರ ಮಾಡೋಣ ಅಂತ ಹೇಳ್ತಾನೆ. ಬರ್ಲಿಜಿಯಸ್ಸು ಸಿಸ್ಟಮ್ಯಾಟಿಕ್ಕಾಗಿ ಅದನ್ನು ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತಾರೆ, ಈಗ ನಮ್ಮ ಹತ್ರ ಆಲ್ರೆಡಿ ಒಂದು 60 ಎಲಿಮೆಂಟ್ ಇದೆ. ಆ 60 ಎಲಿಮೆಂಟ್ನ ನಾವು ಹೇಗೆ ಜೋಡಿಸ್ಬೇಕು, ಹೇಗೆ ಪ್ಲ್ಯಾನ್ ಮಾಡಬೇಕು, ಅದಕ್ಕೆ ಫಸ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ಯಾರು ಅಂದರೆ ಡೋಬ್ರಿಯಾರ್ ಅಂತ ಕರಿತೀವಿ. ಅವನೇನು ಮಾಡ್ತಾನೆ, ಟ್ರಯಾಡ್ಸಲ್ಲಿ 3 ಎಲಿಮೆಂಟ್ಗಳದ್ದು ಒಂದೊಂದು ಗ್ರೂಪ್ ಮಾಡಿ ಆ ಗ್ರೂಪ್ ಪ್ರಕಾರ ಅವನೇನು ಮಾಡ್ತಾನೆ, ಈ ಥರ ಎಲಿಮೆಂಟ್ನ ನಾನು ಅರೇಂಜ್ ಮಾಡ್ಬೋದು ಅಂತ ಹೇಳ್ತಾನೆ. ಅವನೇನು ಮಾಡ್ತಾನೆ ಅಂದರೆ ಬ್ರೋಮೀನು, ಕ್ಲೋರಿನು, ಅಯೋಡಿನ ತೊಗೊಳ್ತಾನೆ. ಅವೆಲ್ಲಕ್ಕೂ ಸಿಮಿಲರ್ ಪ್ರಾಪರ್ಟೀಸ್ ಇದೆ. ಆದರೆ ಅದ್ರದ್ದು ಅಟಾಮಿಕ್ ಮಾಸ್ನ ತೊಗೊಂಡ್ರೆ ಮಧ್ಯದಲ್ಲಿರುವಂಥದ್ದು ಬ್ರೋಮೀನು, ಅದಕ್ಕೆ ಇದು ಬರುತ್ತೆ ಅಂತ ಅವ್ನು ಹೇಳ್ತಾ ಹೋಗ್ತಾನೆ. ಟ್ರಯಾಡ್ಸ್ ಏನು ಹೇಳ್ತಾನೆ ಅಂದರೆ 3 ಗ್ರೂಪ್ ಮಾಡ್ತಾನೆ. ಲಿಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು. ಲಿಥಿಯಮ್ದು ಅಟಾಮಿಕ್ ವೆಯ್ಟ್ ಎಷ್ಟಿದೆ, 7 ಇದೆ. ಸೋಡಿಯಮ್ದು 23 ಇದೆ. ಪೊಟ್ಯಾಷಿಯಮ್ದು 39 ಇದೆ. 39 ಮತ್ತು 7 ಆ್ಯಡ್ ಮಾಡಿದ್ರೆ ಅದನ್ನು ಡಿವೈಡೆಡ್ ಬೈ 2 ಆವ್ರೇಜ್ ಆಫ್ ದಟ್ ತೊಗೊಂಡ್ರೆ ಮಧ್ಯದ್ದು ಬರುತ್ತೆ ನಿಮಗೆ. ಆ್ಯಂಡ್ ಆಲ್ ದೀಸ್ 3 ಮಾಲಿಕ್ಯೂಲ್ಸ್, ಆಲ್ ದೀಸ್ 3 ಎಲಿಮೆಂಟ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಪ್ರಾಪರ್ಟೀಸ್ ಇರುತ್ತೆ ಅದಕ್ಕೆ ಅಂತ ಹೇಳ್ತಾರೆ. ಅದೇ ಥರ ಕ್ಯಾಲ್ಶಿಯಮು, ಸ್ಟ್ಯಾನ್ಶಿಯಮು, ಬೇರಿಯಮ್ನ ತೊಗೊಂಡ. ಅದನ್ನೇನು ಮಾಡ್ದ, 40 ಕ್ಯಾಲ್ಶಿಯಮ್ದು 40, ಬೇರಿಯಮ್ದು 137, ಅವೆರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಮಾಡಿದಾಗ ಬಂತು ಅಂತ ಹೇಳಿದ್ರು. ಅದೇ ಥರ ಕ್ಲೋರಿನು, ಬ್ರೋಮಿನು, ಅಯೋಡಿನ್ ತೊಗೊಂಡ್ರು. ಅದನ್ನು ಟ್ರಯಾಡ್ಸ್ ಅಂತ ಹೇಳಿದ್ರು. ಆಲ್ ದೀಸ್ ಎಲಿಮೆಂಟ್ಸ್ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಸೇಮ್, ಕೆಮಿಕಲ್ ಪ್ರಾಪರ್ಟೀಸು ಸೇಮ್ ಇದೆ. ಅವು 3 ನೀವು ಇರೋದಿದ್ದರೆ ಅದನ್ನು ಅರೇಂಜ್ ಮಾಡಿದಾಗ ಏನಾಗ್ತಿತ್ತು ಅಂತಂದರೆ 2ರದ್ದು ಆ್ಯಾವ್ರೇಜು ಅಟಾಮಿಕ್ ಮಾಸು ಮಧ್ಯದ್ದು ಬರ್ತಿತ್ತು. ಸೊ ಆ ಥರ ಇರ್ಬೋದು ಅಂತ ಅವನು ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಇದೇನಾಗುತ್ತೆ ಅಂದರೆ ತುಂಬ ಬರಲಿಲ್ಲ. ಅವನ ಹತ್ರ ಎಷ್ಟು ಗೊತ್ತಿತ್ತಲ್ಲ ಅದನ್ನಷ್ಟೇ ಅವನು ಅರೇಂಜ್ ಮಾಡ್ದ. ಕ್ಲೋರಿನ್, ಅದೇ ಹ್ಯಾಲೋಜನ್ ಸೀರೀಸ್ ಇರ್ಬೋದು, ಕ್ಯಾಲ್ಶಿಯಮ್ ಇರ್ಬೋದು, ಸಲ್ಫರ್ ಇರ್ಬೋದು, ಲಿಥಿಯಮ್ ಸೀರೀಸ್ ಇರ್ಬೋದು, ಇಷ್ಟು ಮಾತ್ರದ ಅದು ಲಿಮಿಟೆಡ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಿದ್ರು ಅಂತಂದರೆ ನ್ಯೂ ಲ್ಯಾಂಡ್ಸ್ ಅಂತ ಬರ್ತಾನೆ 1864. ಅವನೇನು ಮಾಡ್ದ, 3 ಒಂದಷ್ಟು ಅರೇಂಜ್ ಮಾಡ್ದ. ಅವೆಲ್ಲನೂ ಒಂದೇ ಥರ ಪ್ರಾಪರ್ಟಿ ಇದೆ ಅಂತ ಅರೇಂಜ್ ಮಾಡ್ದ. ಆದರೆ ಅಷ್ಟೊತ್ತಿಗಾಗಲೇ ನಮ್ಮ ಹತ್ರ 62 ಎಲಿಮೆಂಟ್ ಇತ್ತು. ಇವನೇನು ಮಾಡ್ತಾನೆ, ಇನ್ ದಿ ಫಾರ್ಮ್ ಆಫ್ ದಿ ಆಕ್ಟಿವ್ಸ್, ಹೇಗೆ ನಮಗೆ ಸಪ್ತ ಸ್ವರಗಳಿರ್ತಾವಲ್ಲ ಆ ರೀತಿಯಾಗಿ ಅರೇಂಜ್ ಮಾಡ್ತಾನೆ. 7ನೇದು ಆದಮೇಲೆ ಮತ್ತೆ ಮೊದಲನೇದು ಬಂದ್ರಲ್ಲ, ದಟ್ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಲೈಟೆಸ್ಟಿಂದ ಹೆವಿಯೆಸ್ಟ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ಮಾಸ್ನ ಅವ್ನು ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಏನಾಗುತ್ತೆ ಅಂತಂದರೆ ನಮಗೆ ಒಂದು ಸೀರೀಸ್ ಬರುತ್ತೆ, 7 ಎಲಿಮೆಂಟು. 8ನೇ ಎಲಿಮೆಂಟ್ ವಾಪಸ್ ಅಲ್ಲಿಗೆ ಏನು ಬರುತ್ತಲ್ಲ, 8ನೇ ಎಲಿಮೆಂಟು ಮತ್ತು ಮೊದಲನೇ ಎಲಿಮೆಂಟು ಆಕ್ಟೇವ್, ದ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಬೀನ್ ರಿಪೀಟೆಡ್ ಆಫ್ಟರ್ ದಿ 7th ಅಟಾಮಿಕ್ ವೆಯ್ಟ್ ಪ್ರಕಾರ ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಮಾಡಿದಾಗ 8th ಎಲಿಮೆಂಟ್ ಏನಿದೆಯಲ್ಲ, 8th ಎಲಿಮೆಂಟು ಮತ್ತು ಫಸ್ಟ್ ಎಲಿಮೆಂಟು ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಪ್ರಾಪರ್ಟಿ ಅಂತ ಅವ್ನು ಹೇಳ್ತಾನೆ. ಅದಕ್ಕೆ ನಾವೇನಂತ ಕರಿತೀವಿ, ಲಾ ಆಫ್ ಆ್ಯಕ್ಟಿವ್ಸ್ ಅಂತ ಹೇಳ್ತೀವಿ. ನಮ್ಮದು ಸಪ್ತ ಸ್ವರಗಳು ಹೇಗೆ ಹೇಳ್ತೀವಲ್ಲ, ಸರಿಗಮ ಪದನಿಸ ಆದಮೇಲೆ ಮತ್ತೆ ತಿರ್ಗಾ ನಾವು ಸರಿಗಮ ಪದನಿಸ ಹೇಳ್ತೀವಿ, ಅದು ಉಲ್ಟಾ ಇರ್ಬೋದು. ಸೊ ಆ ರೀತಿಯಾಗಿ ಇದು ಬರ್ತಾ ಹೋಗುತ್ತೆ. ಆ ರೀತಿಯಾಗಿ ಇವನೇನು ಮಾಡ್ತಾನೆ, ಅರೇಂಜ್ ಮಾಡ್ತಾನೆ. ಸೊ 7 ಎಲಿಮೆಂಟ್ ಅಥವಾ 8 ಎಲಿಮೆಂಟ್ಗಳದ್ದು ಒಂದು ಮಾಡ್ತಾ ಹೋಗ್ತಾನೆ.
ಅದಾದಮೇಲೆ ಬಂದವನು ಮೆಂಡಲೀವ್ಸು. ಮೆಂಡಲೀವು ಮತ್ತು ಲೂಥರ್ ಮೇಯರು ಇಬ್ಬರು ಅಟ್ ಎ ಟೈಮ್ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ. ಆದರೆ ಇಲ್ಲಿ ನೋಡಿ ನಮ್ಮದು ಟೆಂಡೆನ್ಸಿ ಏನಿದೆಯಲ್ಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೆ ಮೆಂಡಲೀವ್ಸ್ಗೆ ಸಿಕ್ಕಷ್ಟು ಏನಂತಾರೆ ಹೆಸರಿರ್ಬೋದು, ಅದು ಪ್ರಾಮಿನೆನ್ಸ್ ಇರ್ಬೋದು, ಅದು ಲೂಥರ್ ಮೇಯರ್ಗೆ ಸಿಗಲಿಲ್ಲ. ಇಂಡಿಪೆಂಡೆಂಟಾಗಿ ಇಬ್ಬರು ಬೇರೆ ಬೇರೆ ಕಡೆಗೆ ಮಾಡ್ತಿರ್ತಾರೆ. ಇದ್ದವನು ಬರದಲ್ಲೂ ಬದುಕದ ಅಂತ ಹೇಳ್ತಾರಲ್ಲ, ಹಾಗೆ ಮೆಂಡಲೀಫ್ ಏನು ಮಾಡ್ತಾನೆ, ಅವ್ನು ಮಾಡಿದ ಆ್ಯಕ್ಟಿವಿಟೀಸ್ನೆಲ್ಲ ಇಡೀ ಪ್ರಪಂಚಕ್ಕೆ ಅವನು ಕೂಗಿ ಹೇಳ್ತಾನೆ. ಹಾಗಾಗಿ ಅವ್ನಿಗೆ ಕ್ರೆಡಿಟ್ ಉಳ್ಕೊಳ್ಳುತ್ತೆ. ವೆರಾಸ್ ಲೂಥರ್ ಮೇಯರ್ ತುಂಬ ಸೈಲೆಂಟ್ ವರ್ಕರ್, ಅವನು ಯಾರ ಹತ್ರನೂ ಅವ್ನು ಮಾಡಿದ್ದು ಹೇಳೋದಿಲ್ಲ. ಹಾಗಾಗಿ ಅವ್ನಿಗೆ ಅಷ್ಟು ನಾವು ಎಫರ್ಟ್ ಅಥವಾ ಅಷ್ಟು ಪ್ರಿಫರೆನ್ಸು ಅವ್ರಿಗೆ ಕೊಡೋದಿಲ್ಲ. ಸೊ ನಮ್ಮ ಪಿರಿಯಾಡಿಕ್ ಟೇಬಲ್ ಅಂದ ತಕ್ಷಣ ಎವ್ರಿಬಡೀಸ್ ಮೈಂಡಿಗೆ ಬರುವಂಥದ್ದು ಮೆಂಡಲೀಫ್. ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇಬ್ಬರು ಅಟ್ ಎ 2 ಡಿಫ್ರೆಂಟ್ ಪ್ಲೇಸಸ್, ಇಬ್ಬರು ಅದಕ್ಕೆ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕಿರ್ತಾರೆ. ಆದರೆ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ನಾವು ಕರಿಬೇಕಾದ್ರೆ ಮೆಂಡಲೀವ್ಸ್ನ ಕರಿತೀವಿ, ಅಂದರೆ ಅವನು ಅಷ್ಟು ಪಬ್ಲಿಕ್ ಆಗಿದ್ದಾನೆ. ಸೊ ಲೂಥರ್ ಮೇಯರ್ ಏನು ಮಾಡ್ತಾನೆ, ಅವನಿಗೆ ಗೊತ್ತಿದ್ದಂಥ 56 ಎಲಿಮೆಂಟ್ಸ್ನೆಲ್ಲನೂ ಇನ್ ಎ ರೆಗ್ಯುಲರ್ ಪ್ಯಾಟರ್ನ್, ಅದಕ್ಕೆ ಏನಂತ ಕರಿತೀವಿ, ಪಿರಿಯಾಡಿಸಿಟಿ ಅಂತ ಹೇಳ್ತೀವಿ. ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್, ನಾನು ಹೇಳಿದೆ 7 ಆದಮೇಲೆ 8ಕ್ಕೆ ಬಂದಾಗ 1ನೇದು ಮತ್ತು 8ನೇ ಎಲಿಮೆಂಟು ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಪ್ರಾಪರ್ಟಿ ಅಂತ ಹೇಳಿದೆ. ಇವನೇನು ಮಾಡ್ತಾನೆ, ಹಿ ಹ್ಯಾಸ್ ಅರೇಂಜ್ 56 ಎಲಿಮೆಂಟ್ಸ್ ಇನ್ ಎನ್ ಆರ್ಡರ್, and those elements which are arranged in a particular order, they are going to have same property. ಅದಕ್ಕೆ ಪಿರಿಯಾಡಿಸಿಟಿ ಪ್ರಕಾರ ಅದನ್ನು ಏನು ಮಾಡ್ತಾ ಹೋಗ್ತಾನೆ, ಅರೇಂಜ್ ಮಾಡ್ತಾ ಹೋಗ್ತಾನೆ based on their atomic number. Arrange the elements in the order of their atomic weights. They fall into the group of the similar chemical and physical properties repeated at a periodic intervals. So periodic intervals ಆದಮೇಲೆ ಅದು ಬರ್ತಾ ಇರುತ್ತೆ. ಬಂದ ತಕ್ಷಣ ಏನಾಗ್ತಾ ಹೋಗುತ್ತೆ, ಅದು ನಿಮಗೆ ಏನಾಗ್ತಾ ಅದನ್ನು ಆ ರೀತಿಯಾಗಿ ಇರುವಂಥ 56 ಎಲಿಮೆಂಟ್ಸ್ನ ಅವನೇನು ಮಾಡ್ತಾನೆ, ಸೇಮ್ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟಿ ಬರೋಂಗೆ ಅದನ್ನು ಅರೇಂಜ್ ಮಾಡ್ತಾನೆ. This table was not published until 1870, a year after Mendeleev's table was published. ಸೊ ಇವನೇನು ಮಾಡ್ತಾನೆ, 1869 ಮಾಡ್ತಾನೆ. ಆದರೆ ನಾನು ಹೇಳಿದ್ನಲ್ಲ, ಇವನು ಅಷ್ಟು ಸೈಲೆಂಟ್ ವರ್ಕರು, ಜೋರಾಗಿ ಕೂಗಿ ಹೇಳಿಲ್ಲ. ಹಂಗಾಗಿ ಇವನು ಕೆಲಸ ಮಾಡಿದ್ದು ಯಾರಿಗೂ ಗೊತ್ತಾಗಲೇ ಇಲ್ಲ. ಆದರೆ ಮೇಲೆ ಏನು ಮಾಡ್ತಾನೆ, ಅಷ್ಟೊತ್ತಾಗಲೇ ಅವನೇನು ಮಾಡ್ತಾನೆ, ಪಬ್ಲಿಷ್ ಮಾಡಿರ್ತಾನೆ. ಹಾಗಾಗಿ ಅವನಿಗೆ ಅದು ಹೆಸರು ಬರ್ತಾ ಹೋಗುತ್ತೆ. ಲೂಥರ್ ಮೇಯರ್ ಅವನೇನು ಒಂದು ಪಿರಿಯಾಡಿಕ್ ಲಾ ಏನಿದೆಯಲ್ಲ, ಲೂಥರ್ ಮೇಯರ್ ಜರ್ಮನ್ ಕೆಮಿಸ್ಟ್ was the first to classify the elements based on their atomic weight. He arranged the elements in the order of their atomic weights. They fall into the groups of similar chemical and physical properties repeated at a periodic intervals. So ಯಾವುದೋ ಒಂದು ಪಿರಿಯಾಡಿಕ್ ಇಂಟರ್ವಲ್ಸಲ್ಲಿ ಅದು ರಿಪೀಟ್ ಆಗ್ತಾ ಇದೆ. ಅದನ್ನು ಅರೇಂಜ್ ಮಾಡಿದಾಗ ಆ ರಿಪೀಟೆಡ್ ಆಗಿರುವಂಥ ಎಲಿಮೆಂಟ್ಸು ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಇದು ಬರುತ್ತೆ ಅಂತ ಅವ್ನು ಹೇಳ್ತಾ ಹೋಗ್ತಾನೆ. ಟ್ರಯಾಡ್ಸ್ ಏನು ಹೇಳ್ತಾನೆ ಅಂದರೆ, ಮೂರು ಗ್ರೂಪ್ ಮಾಡ್ತಾನೆ. ಲಿಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು. ಲಿಥಿಯಮ್ದು ಅಟಾಮಿಕ್ ವೆಯ್ಟ್ ಎಷ್ಟಿದೆ, 7 ಇದೆ. ಸೋಡಿಯಮ್ದು 23 ಇದೆ. ಪೊಟ್ಯಾಷಿಯಮ್ದು 39 ಇದೆ. 39 ಮತ್ತು 7 ಆ್ಯಡ್ ಮಾಡಿದ್ರೆ ಅದನ್ನು ಡಿವೈಡೆಡ್ ಬೈ 2 ಆ್ಯಾವ್ರೇಜ್ ಆಫ್ ದಟ್ ತೊಗೊಂಡ್ರೆ ಮದ್ದಿದ್ದು ಬರುತ್ತೆ ನಿಮಗೆ. ಆ ಅಟಾಮಿಕ್ ಮಾಸ್ ಪ್ರಕಾರನೇ ಮಾಡ್ತಾ ಹೋಗ್ತಾನೆ. ಇವನೇನು ಮಾಡ್ತಾನೆ ಅಂತಂದರೆ, ಅಂದರೆ ಇವೊಂದು ಸ್ಪೆಷಾಲಿಟಿ ಏನು ಅಥವಾ ಟೇಬಲ್ದು ಸ್ಪೆಷಾಲಿಟಿ ಏನು ಅಂದರೆ, ಅವನು ಕಾಲಮ್ ವೈಸು ಎಲ್ಲ ಎಲಿಮೆಂಟ್ಸ್ನ ಅರೇಂಜ್ ಮಾಡಿರ್ತಾನೆ. ಆಫ್ಟರ್ ಸರ್ಟನ್ ಇಂಟರ್ವಲ್ಸ್ ಬರೋವಂಥ ಎಲಿಮೆಂಟ್ ಏನಿರ್ತಲ್ಲ, ಸೇಮ್ ಪ್ರಾಪರ್ಟಿನ ಇರುತ್ತೆ, ಸೇಮ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಇವೊಂದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಹಿ ಹ್ಯಾಸ್ ಲೆಫ್ಟ್ ದಿ ಸ್ಪೇಸಸ್. ಅಟಾಮಿಕ್ ವೇಟ್ ಇದ್ದಾಗ ಇಲ್ಲೊಂದು ಇರ್ಬೋದು ಎಲಿಮೆಂಟು ಅಂತ ಅವನೇನು ಮಾಡ್ತಾನೆ, ಇಮ್ಯಾಜಿನ್ ಮಾಡಿಕೊಂಡು ಆ ಎಲಿಮೆಂಟ್ಗಳಿಗೆ ಅವನು ಜಾಗಗಳನ್ನ ಬಿಟ್ಟಿರ್ತಾನೆ. ಸೊ ಇಲ್ಲಿ ಯಾವುದೋ ಇನ್ನೊಂದು ಎಲಿಮೆಂಟ್ ಇದೆ, ಬಂದಿಲ್ಲ ಅಂತ ಅವನೇನು ಮಾಡ್ತಾನೆ, ಅದನ್ನು ಅರೇಂಜ್ ಮಾಡಿರ್ತಾನೆ. ಸೊ ಒಂದು ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ ಅಗೇನ್ ದೀಸ್ ಆರ್ ಆಲ್ಸೋ ಟೇಕನ್ ಫ್ರಮ್ ದಿಸ್ ಬುಕ್ ಓನ್ಲಿ. ಅದರಲ್ಲೆಲ್ಲ ಏನು ಮಾಡಿದ್ದಾನೆ ಅವನು, ನೀಟಾಗಿ ಈ ರೀತಿಯಾಗಿ ಅರೇಂಜ್ ಮಾಡಿದ್ದಾನೆ. ನೋಡಿ, ಈಗ ಹೈಡ್ರೋಜನ್ ಎಲ್ಲೋ ಬಂದಿದ್ದಾನೆ. ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ಪಬ್ಲಿಷ್ ಆಗಿರುವಂಥದ್ದು ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಬೆರ್ಲಿಯಮು, ಮೆಗ್ನೀಷಿಯಮು, ಜಿಂಕು, ಕ್ಯಾಡ್ಮಿಯಮು, ಈ ಥರ ಎಲ್ಲ ಏನು ಮಾಡಿದ್ದಾನೆ ಅವನು ಅರೇಂಜ್ ಮಾಡಿದ್ದಾನೆ. ಸೊ ಈಗ ಬೇರಿಯಮು ಮತ್ತು ಅಲ್ಯೂಮಿನಿಯಮು, ಕಾರ್ಬನು, ಸಿಲಿಕಾನು, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಪ್ರಾಪರ್ಟಿ ಅಂತ ಅವನು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ಆ್ಯಂಡ್ ಆಲ್ಸೋ ಹಿ ಹ್ಯಾಸ್ ಲೆಫ್ಟ್ ದಿ ಗ್ಯಾಪ್ಸ್ ಇನ್ ಬಿಟ್ವೀನ್ ಇದೆಯಲ್ಲ ಅಲ್ಲೆಲ್ಲ ಏನು ಮಾಡಿದ್ದಾನೆ ಅವನು, ಗ್ಯಾಪು ಬಿಟ್ಟಿದ್ದಾನೆ. ಸೊ ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಟೇಬಲ್. ಸೊ ಈ ಟೇಬಲಲ್ಲಿ ಹೇಗೆ ಅರೇಂಜ್ ಮಾಡಿದ್ದಾನೆ ಅಂತಂದರೆ, ಏನೇ ಕಾಲಮಲ್ಲಿ ಅವನು ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಅದಾದಮೇಲೆ ಏನಾಯಿತು, ನಾಟ್ ಓನ್ಲಿ ದೋಸ್ ಎಲಿಮೆಂಟ್, ಲೇಟರ್ ಮೆನಿ ಎಲಿಮೆಂಟ್ಸ್ ವರ್ ಆ್ಯಡೆಡ್. ನೋನ್ ಐಸೋಲೇಷನ್ ಎಲ್ಲ ಮಾಡ್ತಾರೆ, ಡಿಸ್ಕವರಿ ಮಾಡ್ತಾರೆ. ಸೊ ಬೇರೆ ಬೇರೆ ಎಲಿಮೆಂಟ್ಸ್ಗಳೆಲ್ಲ ನಮಗೆ ಬರ್ತಾ ಹೋಗುತ್ತೆ. ನೋಬಲ್ ಗ್ಯಾಸಸ್ ಎಲ್ಲ ನಾವು ಮಾಡ್ತಾ ಹೋಗ್ತೀವಿ. ಸೊ ಈಗ ಏನು ಮಾಡ್ತಾನೆ, ಆರ್ಗಾನ್ ಇರ್ಬೋದು, ಈಲಿಯಮ್ ಇರ್ಬೋದು, ನಿಯಾನ್, ಕ್ರಿಪ್ಟಾನ್, ಜಿನಾನ್, ಇದೆಲ್ಲ 1985ಇಂದ 1901 ತನಕ ಏನಾಗ್ತಾ ಹೋಗುತ್ತೆ, ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಈ ಎಲಿಮೆಂಟ್ಸ್ಗಳು ನಾವು ಪಿರಿಯಾಡಿಕ್ ಟೇಬಲಲ್ಲಿ ಫಿಟ್ ಇನ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ನಾವೇನು ಮಾಡುತ್ತೆ, ಅರೇಂಜ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಲೇಟರ್ ಇನ್ 1913 ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನಾವು ಮಾಡ್ಕೊಳ್ತೀವಿ. ನಾವು ವಾಟ್ ಎವರ್ ದ ಎಲಿಮೆಂಟ್ಸ್ ದಟ್ ವಿ ಹ್ಯಾವ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದಿ ಮಾಸ್ ಮಾಡಿದ್ರೆ ಆಗಲ್ಲ. ವಿ ಆರ್ ಗೋಯಿಂಗ್ ಟು ಅರೇಂಜ್ ದೆಮ್ ಅಕಾರ್ಡಿಂಗ್ ಟು ದೇರ್ ನಂಬರ್ ಅನ್ನೋಂಗೆ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಕರಿತೀವಿ.
ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ದಿ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್ಸ್ ಅಂತ ಹೇಳ್ತಾರೆ. ಎಗೇನ್ ಇಲ್ಲೂ ಪಿರಿಯಾಡಿಸಿಟಿ ಇದೆ, ದ ಎಲಿಮೆಂಟ್ಸ್ ಆರ್ ರಿಪೀಟೆಡ್ ಆಫ್ಟರ್ ಸರ್ಟೆನ್ ಇಂಟರ್ವಲ್ ಆಫ್ ಟೈಮ್, ಬಟ್ ಹಿಯರ್ ವಿ ಹವ್ ಅರೇಂಜ್ ನಾಟ್ ಅಕಾರ್ಡಿಂಗ್ ಟು ದೇರ್ ಮಾಸಸ್ ಬಟ್ ಅಕಾರ್ಡಿಂಗ್ ಟು ದೇರ್ ನಂಬರ್. ಸೊ ಅಟಾಮಿಕ್ ನಂಬರ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಏನಿದೆಯಲ್ಲ ಆ ಬೇಸಿಸ್ ಮೇಲೆ ನಾವೇನು ಮಾಡಿದ್ವಿ ಅದನ್ನು ನಾವು ಅಟಾಮಿಕ್ ನಂಬರ್ ಅಂತೀವಿ, ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗ್ತೀವಿ ಅಂತ ಅದ್ರ ಪ್ರಕಾರ ಮಾಡ್ತಾರೆ. ಇದು ಯಾಕೆ ಸಾಧ್ಯ ಆಯಿತು ಅಂದರೆ ಅಷ್ಟೊತ್ತಿಗಾಗಲೇ ನಮಗೆ ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಬಂದಿತ್ತು. ಸೊ ಆ ಎಲಿಮೆಂಟ್ನೆಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಅದರಲ್ಲಿರುವಂಥ ಆ್ಯಟಮ್ಗಳನ್ನೆಲ್ಲ ಅವರು ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಸಿಸ್ಟಮ್ಯಾಟಿಕ್ಕಾಗಿ ಹೌದು ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್ ಇಷ್ಟೇ ಎಲೆಕ್ಟ್ರಾನ್ಸ್ ಇದೆ ಅಂತ ಅವ್ನಿಗೆ ಗೊತ್ತಾಗಿತ್ತು. ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್ ಅವನು ಅದು ಅರೇಂಜ್ನ ಮಾಡ್ದ. ಅರೇಂಜ್ ಮಾಡಿದ್ಮೇಲೆ ನಮಗೇನು ಬಂತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಇದ್ರ ಪ್ರಕಾರ ಏನಾಗಿತ್ತು ಅಂದರೆ 1A 2A 3B 3B 4B ಆ ರೀತಿಯಾಗಿ ಎಲಿಮೆಂಟ್ಸ್ 3A 3B ಆ ರೀತಿಯಾಗೆಲ್ಲ ಅರೇಂಜ್ ಮಾಡಿದ್ರು. ಸೊ ಒಂದು ಯಾವುದೋ ಒಂದು ಪ್ಯಾಟ್ರನಲ್ಲಿ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್ ಪ್ರಕಾರ ಅದನ್ನು ಅರ್ಥ ಮಾಡಿದರು. ಬಟ್ ಆಮೇಲೆ ಏನು ಬಂತಲ್ಲ ಅದನ್ನು ಅವರು ಗ್ರೂಪ್ 1 2 3 4 ಅನ್ನೋದು ಬೇಡ, ಸೊ ಅದನ್ನು ಕಾಮನ್ ಆಗಿ ಇಟ್ಕೊಳ್ಳೋಣ, ದಟ್ ಲೀಡ್ಸ್ ಟು ಸಮ್ ಕನ್ಫ್ಯೂಷನ್. ಹಂಗಾಗಿ ಅವ್ರೇನು ಮಾಡಿದ್ರು, ಗ್ರೂಪ್ 1 to 18 ಅಂತ ಮಾಡಿದ್ರು. ಸೊ ಈಗ ಸೊ ಒಂದು ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ ಅಗೇನ್ ದೀಸ್ ಆರ್ ಆಲ್ಸೋ ಟೇಕನ್ ಫ್ರಮ್ ದಿಸ್ ಬುಕ್ ಓನ್ಲಿ. ಅದರಲ್ಲೆಲ್ಲ ಏನು ಮಾಡಿದ್ದಾನೆ ಅವನು ನೀಟಾಗಿ ಈ ರೀತಿಯಾಗಿ ಅರೇಂಜ್ ಮಾಡಿದ್ದಾನೆ. ನೋಡಿ ಈಗ ಹೈಡ್ರೋಜನ್ ಎಲ್ಲೋ ಬಂದಿದ್ದಾನೆ, ಮೆಂಡಲಿಸ್ ಪಿರಿಯಾಡಿಕ್ ಟೇಬಲ್ ಪಬ್ಲಿಷ್ ಆಗಿರೋವಂಥದ್ದು ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಬೆರಿಲಿಯಮು, ಮೆಗ್ನೀಷಿಯಮು 4 ಪಿರಿಯಾಡಿಕ್ ಟೇಬಲ್ನ ಅವರು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಆ 4 ಬ್ಲಾಕ್ ಅಂತ ಹೇಳ್ತೀವಿ ನಾವು, SPDF ಬ್ಲಾಕ್ ಅಂತ ಹೇಳ್ತೀವಿ. ಸೊ ಆ ಬ್ಲಾಕಲ್ಲಿ ಏನಾಗುತ್ತೆ ಅಂತಂದರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ ಅಥವಾ ಕೆಲವೊಂದು ಎಲಿಮೆಂಟ್ಸ್ ಏನಿದೆಯಲ್ಲ ಅದನ್ನು ಯಾವ ಬೇಸಿಸ್ ಮೇಲೆ ಮಾಡಿದ್ರು ಅಂದರೆ ದ ಸೈಂಟಿಸ್ಟ್ ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಕೆಮಿಸ್ಟ್ರಿ ಅವ್ರ ಹೆಸರುಗಳನ್ನ ಹಾಕೋಕ್ಕೆ ಶುರು ಮಾಡಿದ್ರು. ಈಗ ಮೇಡಮ್ ಕ್ಯೂರಿ ಇರ್ಬೋದು, ರೂದರ್ ಫೋರ್ಡ್ ಇರ್ಬೋದು. ಸೊ ಅವ್ರ ಹೆಸರುಗಳಿಗೆಲ್ಲ ನಾವೇನು ಮಾಡ್ತಾ ಹೋದ್ವಿ, ಒಂದೊಂದು ಎಲಿಮೆಂಟ್ನ ಕೊಡ್ತಾ ಹೋದ್ವಿ. ಸೊ ಅದೆಲ್ಲ ಯಾವಾಗ ಸಾಧ್ಯ ಆಯಿತು ಅಂದರೆ ಓನ್ಲಿ ವೆನ್ ದೇ ಡೈಡ್, ಅವ್ರು ಸತ್ತ ಮೇಲೆ ಅವ್ರಿಗೆ ಅವ್ರ ಹೆಸರುಗಳನ್ನ ಕೊಡ್ತಾ ಹೋದ್ವಿ. ಆದರೆ ಸಿ ಬೋರ್ಗನ್ ಅವನು ಯಾರಿದ್ದಾನಲ್ಲ, ಹಿ ಹ್ಯಾಸ್ ಡೈಡ್ ಇನ್ 1999. ಅವನು ಹ್ಯಾಸ್ ಡಿಸ್ಕವರ್ಡ್ 8 ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಅವ್ನು ಬದುಕಿದ್ದಾಗಲೇ ಅವನ ಎಲಿಮೆಂಟು, ಅವನ ಹೆಸರಿರುವಂಥ ಎಲಿಮೆಂಟು ಅವನ ಟೇಬಲಲ್ಲಿದೆ. ಸೊ ಅದು ಯಾವಾಗ ಡಿಕ್ಲೇರ್ ಆಯ್ತಲ್ಲ ಆವಾಗ ತೆಗೆದಿರೋವಂಥ ಫೋಟೋ ಇದು. ಸೊ ನಾವೀಗ ಏಕೆ ಅರೇಂಜ್ ಮಾಡಿದರೆ ಎಲಿಮೆಂಟ್ಸ್ನ, ಈಗ ನಮಗೆ ಈಗ ಮಾಡೋದಾದರೆ ಅಟಾಮಿಕ್ ನಂಬರ್ ಮತ್ತು 2016 ಮತ್ತೆ 4 ಅಟಾಮಿಕ್ ನಂಬರ್ ಆ್ಯಡ್ ಆಗ್ತಾ ಹೋಯಿತು. ಸೊ ಈಗ ನಾವು ಮತ್ತೆ ರೀಕಾಲ್ ಮಾಡ್ಕೊಳ್ಳೋದಾದರೆ ಎವಲ್ಯೂಷನ್ ಹೇಗಾಯಿತು ಪಿರಿಯಾಡಿಕ್ ಟೇಬಲ್ದು ಅಂದರೆ ಫಸ್ಟು 17th ಸೆಂಚುರಿಯಲ್ಲಿ 31 ಎಲಿಮೆಂಟ್ಸ್ ಇತ್ತು, ಆಮೇಲೆ 63 ಎಲಿಮೆಂಟ್ಸ್ ಆಯಿತು, ಅಡಿಷನ್ ಆಫ್ ನೋಬಲ್ ಗ್ಯಾಸಸ್ ಆಯಿತು. 2016 ಏನಾಗ್ತಿದೆ ಅಂದರೆ ಇನ್ನು 4 ಎಲಿಮೆಂಟ್ ಆ್ಯಡ್ ಆಯಿತು. ನೆಕ್ಸ್ಟು ಈಗ ಅಟ್ ಪ್ರೆಸೆಂಟ್ ಏನಿದೆ ಅಂದರೆ 118 ಎಲಿಮೆಂಟ್ಸ್ ಇದೆ. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂದರೆ ಫಸ್ಟು ಟ್ರಯಾಡ್ಸ್ ಬಂತು, ಡ್ರಾಬ್ನಿಯಾರ್ ಅಂತ ಹೇಳ್ತೀವಿ, ಅವನಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟು ಅದಾದಮೇಲೆ ಆ್ಯಕ್ಟಿವ್ಸ್ ಬಂತು, ಲೂಥನ್ ಮೇಯರ್ ಬಂತು, ಆಮೇಲೆ ಮೆಂಡಲೀವ್ಸ್ ಬಂತು, ನೆಕ್ಸ್ಟು ಮೋಸ್ಟ್ಲಿ ಬಂತು. ಸೊ ಮೋಸ್ಟ್ಲಿ ಏನು ಹೇಳ್ತಾನೆ, ವಿ ಆರ್ ಗೋಯಿಂಗ್ ಟು ಅರೇಂಜ್ ದಿ ಎಲಿಮೆಂಟ್ಸ್, ಆಲ್ ದಿ ನೋನ್ ಎಲಿಮೆಂಟ್ಸ್ ಇನ್ ದಿ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ ಅರೇಂಜ್ನ ಮಾಡ್ದ. ಅರೇಂಜ್ ಮಾಡಿದ್ಮೇಲೆ ನಮಗೇನು ಬಂತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಇದ್ರ ಪ್ರಕಾರ ಏನಾಗಿತ್ತು ಅಂದರೆ 1A 2A 3B 4B ಆ ರೀತಿಯಾಗಿ ಎಲಿಮೆಂಟ್ಸ್ 3A 3B ಆ ರೀತಿಯಾಗೆಲ್ಲ ಅರೇಂಜ್ ಮಾಡಿದ್ರು. ಸೊ ಒಂದು ಯಾವುದೋ ಒಂದು ಪ್ಯಾಟ್ರನಲ್ಲಿ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್ ಪ್ರಕಾರ ಅದನ್ನು ಅರ್ಥ ಅಂತ ಹೇಳ್ತೀವಿ. ಸೊ ಅಗೇನ್ ವಿ ಹ್ಯಾವ್ ಕ್ಲಾಸಿಫೈಡ್ ದೆಮ್ ಬೇಸ್ಡ್ ಆನ್ ದೇರ್ ನೇಚರ್ ಆಲ್ಸೋ.
ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸ್ ಆ ಥರನ ನಾವು ಕ್ಲಾಸಿಫೈ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಇದನ್ನು ಪಿರಿಯಾಡಿಕ್ ಟೇಬಲ್ ಇಟ್ಕೊಂಡು ನೀವು ಮಾಡ್ತಾ ಹೋಗ್ತೀನಿ ಅಂದರೆ ಆಲ್ 365 ಡೇಸ್ ಯು ಕ್ಯಾನ್ ಸ್ಪೀಕ್. ಪ್ರತಿ ಸಲ ನೋಡಿದಾಗ್ಲೂ ಹೊಸ ಹೊಸ ಥರದ್ದು ನಿಮಗೆ ಹೇಳಿದ್ನಲ್ಲ, ಇಡೀ ಪ್ರಪಂಚದಲ್ಲಿ ಯೂನಿವರ್ಸಲ್ಲಿ ಮನುಷ್ಯ ಮಾಡಿರುವಂಥ ಅದ್ಭುತವಾದ ಥಿಂಕ್ಸ್ಗಳಲ್ಲಿ, ಅದ್ಭುತವಾದ ಟೇಬಲ್ಗಳಲ್ಲಿ ಒಂದಾದ ಟೇಬಲ್ ಯಾವುದು ಅಂದರೆ ನಮ್ಮದು ಪಿರಿಯಾಡಿಕ್ ಟೇಬಲ್. ಸೊ ನೀವು ಪ್ರತಿ ಸಲ ನೋಡಿದಾಗಲೂ ಹೋಗುತ್ತೆ, ಬೇರೆ ಬೇರೆ ಥಿಂಗ್ಸ್ ಬರ್ತಾ ಹೋಗುತ್ತೆ. ನಾವೇನು ಮಾಡಿದ್ವಿ, ನಾವು ವಿ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆ್ಯಸ್ ಎಸ್, ಪಿ, ಬಿ, ಎಸ್ ಆ್ಯಂಡ್ ಪಿ. ಎಸ್ ಏನಾಗಿದೆಯಲ್ಲ, ಈ ಒಂದು ಕಾರ್ನರ್ಗೆ ಇರೋವಂಥದ್ದು ಎಸ್ ಅಂತ ಕರಿತೀವಿ, ಇನ್ನೊಂದು ಕಾರ್ನರ್ಗೆ ಇರೋವಂಥದ್ದಕ್ಕೆ ಪಿ ಅಂತ ಕರಿತೀವಿ. ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಟುಗೆದರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನಾರ್ಮಲ್ ಆರ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅವೆರಡರ ಮಧ್ಯೆ ಇನ್ಸರ್ಟ್ ಆಗಿರುವಂಥದ್ದಕ್ಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ಥರ ಬಾಟಮಲ್ಲಿ ನಾವು ಇನ್ನೊಂದು ಸೆಟ್ ಆಫ್ ಎಲಿಮೆಂಟ್ಸ್ನ ತಗೊಂಡಿದ್ದೀವಿ, ಅದಕ್ಕೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಅಥವಾ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. All these elements they are going to have their own electronic configuration. ನೀವು ಹೇಗಾಗುತ್ತೆ ಅಂತ ನೋಡ್ಕೋಬೇಕು. ಎಸ್ ಎಲಿಮೆಂಟ್ಸ್ ಆದರೆ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆದರೆ ದೇ ಗೋಯಿಂಗ್ ಟು, ಬಿಕಾಸ್ ಐ ಟೋಲ್ಡ್ ಯು ವಿ ಆರ್ ಕ್ಲಾಸಿಫೈಡ್ ದಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್, based on their electronic configuration, based on the number of electrons present in the outermost shell. ಸೊ ಹಂಗಾಗಿ ಎನ್ ಎಸ್ ಎಲ್ ಏನಾದರೂ ಆಗಿತ್ತು, ಶೆಲ್ಲಲ್ಲಿ ಅದು ಎಂಡ್ ಆಗಿತ್ತು ಅಂದರೆ ಎಸ್ ಬ್ಲಾಕ್ ಅಂತ ಹೇಳ್ತೀವಿ. ಎರಡು ಬ್ಲಾಕ್ ಇರುತ್ತೆ, S1 ಅದು ಗ್ರೂಪ್ 1, ಗ್ರೂಪ್ 2, ಅದಕ್ಕೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. 13 to 18 ಏನಿದೆಯಲ್ಲ ಅದಕ್ಕೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಔಟರ್ಮೋಸ್ಟ್ ಶೆಲ್ ಏನಿದೆಯಲ್ಲ ಅದು ಪಿ ಬ್ಲಾಕಲ್ಲಿ ಅದು ಕ್ಲೋಸ್ ಆಗಿದೆ. ಅದೇ ಥರ ಡಿ ಬ್ಲಾಕ್ನ ತೊಗೊಂಡ್ರೆ 3 to 12 ಏನಿದೆಯಲ್ಲ ಅದನ್ನು ಡಿ ಬ್ಲಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೌನ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಈ ಎಲ್ಲ ಎಲಿಮೆಂಟ್ಸ್ನು ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಈಗ ನೀವು ಪಿರಿಯಾಡಿಕ್ ಟೇಬಲ್ ಹೋಗಿದ ತಕ್ಷಣ ಆ ಪಿರಿಯಾಡಿಕ್ ಟೇಬಲಲ್ಲಿ ಎವ್ರಿಥಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಮೆಟಲ್ ನಿಮಗೆ ಅಥವಾ ಆಟಮ್ದು ಏನಿದೆಯಲ್ಲ ಪರ್ಟಿಕ್ಯುಲರ್ ಎಲಿಮೆಂಟ್ದು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಅದ್ರದ್ದು ಅಟಾಮಿಕ್ ನಂಬರ್ ಎಷ್ಟು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿದೆ, ಎಲಿಮೆಂಟ್ ಸಿಂಬಲ್ ಏನಿದೆ, ನೆಕ್ಸ್ಟು ಆವ್ರೇಜ್ ಅಟಾಮಿಕ್ ಮಾಸ್ ಏನಿದೆ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಸೀಬಾರ್ಗ್ ಹೇಳ್ತಾನೆ, ನಾನು ಹೇಳಿದ್ನಲ್ಲ, ಅವ್ನು ಬದುಕಿದ್ದಾಗಲೇ ಅವ್ನ ಲ್ಯಾಬಲ್ಲಿ 8 ಎಲಿಮೆಂಟ್ಸ್ ಅವ್ನ ಲ್ಯಾಬಿಂದ ಹೊರಗಡೆ ಬರುತ್ತೆ. ಅವ್ನು ಬದುಕಿದ್ದಾಗಲೇ ಯು ಕ್ಯಾನ್ ಸಿ ಹಿಸ್ ನೇಮ್ ಇನ್ ದಿ ಪಿರಿಯಾಡಿಕ್ ಟೇಬಲ್. What he says that periodic table is arguably the most important concept in chemistry, both in principle and in practice. It is everyday support for students. I suggest new avenues of research to professionals, and it provides a scientific organization of the whole of chemistry. It is remarkable demonstration of the fact that the chemical elements are not a random cluster of entities, but instead display the trends and lie together in the families. An awareness of the periodic table is essential to everyone who wishes to disentangle the world and see how it is built up from the fundamental building blocks of the chemistry, the chemical elements. ಆ ರೀತಿ ಹೇಳ್ತಾನೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.